ನಮಸ್ಕಾರ ಎಲ್ಲರಿಗೂ. ನಾನು ಆಶಾ. ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ದೋಸೆ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ಸಂಜೆ ಹೊತ್ತಿನಲ್ಲಿ ದಿಢೀರಂತ ದೋಸೆ ಮಾಡಬೇಕಂದ್ರೆ ಈ ರೀತಿಯಾದ ದೋಸೆಯನ್ನು ಮಾಡ್ಕೊಳ್ಳಿ. ತುಂಬ ಕ್ರಿಸ್ಪಿಯಾಗಿರುತ್ತೆ, ರುಚಿಯಾಗಿರುತ್ತೆ. ಫಾಸ್ಟಾಗಿ ಒಂದು 15 ನಿಮಿಷದಲ್ಲಿ ಈ ರೀತಿಯಾದಂಥ ರುಚಿಯಾದಂಥ ದೋಸೆನ ನೀವು ಮಾಡ್ಕೋಬಹುದು. ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ 1.5 ಕಪ್ ಆಗುವಷ್ಟು ಸಣ್ಣ ರವೆ ಹಾಕ್ಕೊಂಡಿದ್ದೀನಿ. ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು 3 ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೋಬೇಕಾಗತ್ತೆ. ಹಾಗೆಯೇ 2 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಮೆಜರ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಇಲ್ಲಿ ಬಳಸಿರೋದು ಸಣ್ಣ ರವೆ 1.5 ಕಪ್ ಆಗುವಷ್ಟು ನಾನು ಬಳಸಿದ್ದೀನಿ. ಹಾಗೆ 2 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. 3 ಸ್ಪೂನ್ ಆಗುವಷ್ಟು ಮೈದಾ ಹಾಕ್ಕೊಂಡಿದ್ದೀನಿ. ಇದನ್ನ ಒಂದು 5 ನಿಮಿಷಗಳ ಕಾಲ ಮಿಕ್ಸಿನ ರನ್ ಮಾಡಬೇಕಾಗತ್ತೆ. ಯಾಕಂದರೆ ರವೆ ನಮಗೆ ನೈಸಾಗಿ ಬೇಕಾಗುತ್ತೆ. ತುಂಬ ನೈಸ್ ಏನಲ್ಲ, ಸಾಮಾನ್ಯವಾಗಿ ಒಂದು 5 ನಿಮಿಷ ಹಿಂಗೆ ರನ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಒಂದು ಬೌಲಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಆಲೂಗಡ್ಡೆ ತೊಗೊಂಡಿದ್ದೀನಿ. ಆಲೂಗಡ್ಡೆನ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇಲ್ಲ. ಮೀಡಿಯಮ್ ಸೈಜ್ ಆಲೂಗಡ್ಡೆ ಆದರೆ ಸಾಕಾಗುತ್ತೆ. ತುರ್ದ್ಬಿಟ್ಟು ಹಾಕ್ಕೊಳ್ಳಿ. ಅದರಿಂದ ಏನಾಗುತ್ತೆ, ನಮಗೆ ನೈಸಾದಂತಹ ಪೇಸ್ಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಇವಾಗ ಒಂದು 3/4 ಕಪ್ ಆಗುವಷ್ಟು ನಾನಿಲ್ಲಿ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ನೈಸಾಗಿ ಹರ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ನೈಸಾಗಿ ರುಬ್ಕೋಬೇಕಾಗತ್ತೆ. ಇವಾಗ ರವೆ ಏನಿದೆಯಲ್ಲ ಅದನ್ನು ಮಿಕ್ಸ್ ಮಾಡ್ಕೊಂಡಿರೋ ಹಿಟ್ಟಾಯಿತು. ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಜಾರಿಗೆ. ಮೆಜರ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಆಲೂಗಡ್ಡೆಗಿಂತ ಹಿಟ್ಟು ಜಾಸ್ತಿ ಬರಬೇಕು. ಅಂದರೆ ಮೀಡಿಯಮ್ ಸೈಜಿಂದ 2 ಆಲೂಗಡ್ಡೆ ತೊಗೊಂಡಿದ್ದೀನಿ ಅಂದರೆ 1.5 ಕಪ್ ಆಗುವಷ್ಟು ನಾನಿಲ್ಲಿ ರವೆಯನ್ನು ತೊಗೊಂಡಿದ್ದೀನಿ. ಇವಾಗ 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಒಂದೇ ಕಡೆ ಹೋಗಿ ಗಂಟು ಥರ ನಿಂತ್ಕೋಬಾರ್ದು ಹಿಟ್ಟು. ಅದಕ್ಕೋಸ್ಕರ ಮೊದಲೇ ಮಿಕ್ಸಿ ಒಳಗೆ ಇವನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಮಿಕ್ಸಿನ ರನ್ ಮಾಡಲಿಕ್ಕೆ ಸಹಿತ ತುಂಬಾ ಅನುಕೂಲ ಆಗುತ್ತೆ. ಎಲ್ಲವೂ ಕೂಡ ಒಟ್ಟಿಗೆ ಸೇರಿ ಆರಾಮಾಗಿ ಈಸಿಯಾಗಿ ನಾವು ಮಿಕ್ಸಿನ ರನ್ ಮಾಡ್ಕೋಬೋದು. ಈಗ ಹಿಟ್ಟು ರೆಡಿಯಾಗಿದೆ ನೋಡಿ. ಒಂದು 2 ರೌಂಡು ಈ ರೀತಿ ತಿರುಗಿಸ್ಬಿಟ್ರೆ ಎಲ್ಲವೂ ಕೂಡ ಮಿಕ್ಸ್ ಆಗುತ್ತೆ ಚೆನ್ನಾಗಿ. ಇದನ್ನು ಒಂದು 5 ನಿಮಿಷಗಳ ಕಾಲ ಹಾಗೆ ರೆಸ್ಟಿಗೆ ಬಿಡಿ. ನೀವು ಒಂದು 5 ನಿಮಿಷ ಬಿಟ್ಟರೆ ಸಾಕಾಗತ್ತೆ. ಇವಾಗ ನೋಡಿ 5 ನಿಮಿಷ ಆಗಿದೆ. ಇವಾಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಸೋಡಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಅಡುಗೆ ಸೋಡಾ. ಹಾಗೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ನಾನು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ದೋಸೆ ಹೊಯ್ದಾಗ ಒಳ್ಳೆ ಕಲರ್ ಚೆನ್ನಾಗಿ ಬರಬೇಕು ಅಂದರೆ ಒಂದು ಸ್ವಲ್ಪ ಏನು ಮಾಡಬೇಕು, ಸಕ್ಕರೆ ಹಾಕ್ಕೋಬೇಕು. ಹೋಟೆಲ್ನವರು ಕೂಡ ಸಕ್ಕರೆ ಹಾಕ್ಕೊಳ್ತಾರೆ. ಅದಕ್ಕೆ ಅವ್ರ ದೋಸೆಗಳು ತುಂಬಾ ಚೆನ್ನಾಗಾಗುತ್ತೆ. ನಾನಿವಾಗ ಐರನ್ ತವ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಏನು ಮಾಡ್ತಿದ್ದೀನಿ, ನೀರನ್ನು ಚಿಮ್ಕಿಸ್ಕೊಳ್ತಾ ಇದ್ದೀನಿ. ನೀರು ಚಿಮ್ಕಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ಬಟ್ಟೆಯಲ್ಲಿ ಇರುವ ರೀತಿ ಒರೆಸ್ಕೊಳ್ಳೋದ್ರಿಂದ ದೋಸೆ ಗರಿ ಗರಿಯಾಗಿ ಬರುತ್ತೆ. ಹಂಚಿಗೆ ಯಾವುದೇ ರೀತಿಯಾಗಿ ಅಂಟ್ಕೊಳ್ಳೋದಿಲ್ಲ. ಇದು ಆ ರೀತಿ ಅಲ್ಲ. ಅಂದರೆ ಗಟ್ಟಿಯಾಗಿ ಕ್ರಿಸ್ಪಿಯಾಗಿ ಬರಬೇಕು ಅಂತಂದರೆ ಈ ರೀತಿಯಾಗಿ ಮಾಡ್ಕೋಬೇಕಾಗತ್ತೆ. ಸಾಮಾನ್ಯವಾಗಿ ಹೋಟೆಲ್ಗಳಲ್ಲೆಲ್ಲ ನೀವು ನೋಡ್ತಿರ್ಬೋದು, 1,000 ದೋಸೆಗಳನ್ನು ಹೊಯ್ತಾರೆ ದಿನಕ್ಕೆ. ಆವಾಗ ಪ್ರತಿ ಸಲನೂ ಕೂಡ ಅವರ ನೀರನ್ನು ಚಿಮ್ಕಿಸ್ಕೊಬಿಟ್ಟು ನಂತರದಲ್ಲಿ ಬಟ್ಟೆಲಿ ಅಥವಾ ಅವ್ರದ್ದೇನೋ ಬೇರೆ ಒಂದು ಹಿಡಿ ಇರುತ್ತೆ ಅದರಲ್ಲೆಲ್ಲ ಒರೆಸ್ಕೊಂಡ್ಬಿಟ್ಟು ನೀಟಾಗಿ ಆಮೇಲೆ ಮತ್ತೆ ಹೊಸದಾಗಿ ದೋಸೆ ಒಯ್ತಾರೆ. ಈ ಟಿಪ್ಸ್ನ ನಾವು ಫಾಲೋ ಮಾಡೋದ್ರಿಂದ ಮನೆಯಲ್ಲಿ ಕೂಡ ಕ್ರಿಸ್ಪಿಯಾದಂಥ ರುಚಿಯಾದಂಥ ಗರಿಗರಿಯಾದಂಥ ದೋಸೆನ ನಾವು ಮಾಡ್ಕೋಬೋದು. ನೀವು ಎಷ್ಟು ತೆಳು ಬೇಕಾದರೂ ದೋಸೆಯನ್ನು ಮಾಡ್ಕೋಬೋದು. ಎಣ್ಣೆ ಬದಲಾಗಿ ನೀವು ಒಂದು ವೇಳೆ ಬೆಣ್ಣೆಯನ್ನು ಹಾಕ್ಕೊಳ್ತೀರಾ ಅಂದರೆ ಕೂಡ ಬೆಣ್ಣೆಯನ್ನು ಬಳಸ್ಬೋದು. ಅದರಿಂದ ದೋಸೆಗಳು ಇನ್ನೂ ರುಚಿಯಾಗಿ, ಇನ್ನೂ ಕ್ರಿಸ್ಪಿಯಾಗಿ, ಇನ್ನೂ ಟೇಸ್ಟಿಯಾಗಿ, ಕಲರ್ಫುಲ್ಲಾಗಿ ಬರುತ್ತೆ. ಒಳಗಡೆ ನಾನು ಬೆಣ್ಣೆನ ಸವರ್ಕೊಳ್ತಾ ಇದ್ದೀನಿ. ಹಾಗೆ ಆದಷ್ಟು ಸಣ್ಣ ಉರಿಯಲ್ಲಿ ನೀವು ಇಟ್ಕೊಂಡು ನೀವು ಹುಯ್ಕೊಳ್ಳೋದ್ರಿಂದ ಗರಿ ಗರಿಯಾದಂಥ ದೋಸೆಗಳು ರೆಡಿ ಆಗುತ್ತೆ. ನಾವೇನು ಆಲೂಗಡ್ಡೆ ತೊಗೊಂಡಿರ್ತೀವಿ ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ರವೆಯನ್ನು ತೊಗೋಬೇಕಾಗತ್ತೆ. ಇದರಿಂದ ರವೆ ಜಾಸ್ತಿ ಪ್ರಮಾಣದಲ್ಲಿ ತೊಗೊಳೋದ್ರಿಂದ ದೋಸೆ ಕೂಡ ರುಚಿಯಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಇವಾಗ ನಮಗೆ ಒಂದು ವೇಳೆ ಆಲೂಗಡ್ಡೆ ಜಾಸ್ತಿ ಆಯ್ತಂದರೆ ತುಂಬ ಸಾಫ್ಟ್ ಆಗಿರುವಂಥ ದೋಸೆಗಳು ಬರುತ್ತೆ. ಅದಕ್ಕೋಸ್ಕರ ನಮಗೆ ರವೆ ಪ್ರಮಾಣ ಜಾಸ್ತಿ ಇರಬೇಕು. ಮೀಡಿಯಮ್ ಸೈಜಿಂದ 2 ತೊಗೊಳ್ತಿದ್ದೀರಿ ಅಂದರೆ 1.5 ಕಪ್, ದೊಡ್ಡ ಕಪ್ಪಲ್ಲಿ 1.5 ಕಪ್ ಆಗುವಷ್ಟು ನಾವು ರವೆಯನ್ನು ತಗೋಬೇಕಾಗತ್ತೆ. ಆ ಮೆಜರ್ಮೆಂಟಲ್ಲಿ ತಗೊಂಡಾಗ ಮಾತ್ರ ಏನಾಗುತ್ತೆ, ದೋಸೆಗಳು ಟೇಸ್ಟಾಗಿ ಬರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಆ ಮೆಜರ್ಮೆಂಟ್ ಮಾತ್ರ ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕಾಗತ್ತೆ. ಆಲೂಗಡ್ಡೆ ಚಿಕ್ಕದಾಗಿರಬೇಕು, ರವೆ ಪ್ರಮಾಣ ಜಾಸ್ತಿ ಇರಬೇಕು. ಇವಾಗ ತುಪ್ಪ ಹಾಕ್ಕೊಂಡು ನಾನು ಹೊಯ್ಕೊಳ್ತಾ ಇದ್ದೀನಿ. ಇದರಿಂದ ಏನಾಗುತ್ತೆ, ತುಂಬ ಟೇಸ್ಟಾಗಿ ಬರುತ್ತೆ ಮತ್ತು ಕಡಿಮೆ ಸಮಯದಲ್ಲಿ ಬೇಗನೆ ದಿಢೀರಾಗಿ ಈ ದೋಸೆಗಳನ್ನು ನೀವು ಮಾಡ್ಕೊಬಿಡ್ಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಮತ್ತು ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ದೋಸೆದು ಕ್ರಿಸ್ಪಿಯಾಗಿರುತ್ತೆ. ನಾನು ಏನು ಹೊಯ್ತಾ ಇದ್ದೀನಲ್ಲ ತುಂಬ ಕ್ರಿಸ್ಪಿ
ಕ್ರಿಸ್ಪಿಯಾಗೇನಿಲ್ಲ, ಅಂದರೆ ಮಾಮೂಲಿ ನಮ್ಮ ತಿನ್ನಬೇಕಾದ್ರೆ ಮಾತ್ರ ಗರಿ ಗರಿ ಇದೆ, ಸ್ವಲ್ಪ ಸಾಫ್ಟ್ ಆಗಿದೆ. ಯಾಕಂದರೆ ಸ್ವಲ್ಪ ನಾನು ಆಲೂಗಡ್ಡೆ ಪ್ರಮಾಣವನ್ನು ಜಾಸ್ತಿ ಹಾಕ್ಕೊಂಡಿದ್ದೀನಿ, ರವೆ ಪ್ರಮಾಣ ಕಮ್ಮಿ ಹಾಕ್ಕೊಂಡಿದ್ದೀನಿ. ಒಂದು ವೇಳೆ ತುಂಬ ಕ್ರಿಸ್ಪಿಯಾಗಿ ಮಸಾಲೆದಾರ ದೋಸೆ ಬೇಕು ಅಂದರೆ, ಇನ್ನೂ ಕ್ರಿಸ್ಪಿನೆಸ್ ಜಾಸ್ತಿ ಬೇಕು ಅಂದರೆ ರವೆ ಪ್ರಮಾಣವನ್ನು ಒಂದು 4 ಸ್ಪೂನು 3 ಸ್ಪೂನು ಜಾಸ್ತಿ ಹಾಕ್ಕೊಳ್ಳಿ ನೀವು. ನೋಡಿ, ಇವಾಗ ಪ್ರತಿ ಸಲನೂ ನಾನು ಹೊಯ್ಬೇಕಾದ್ರೆ ದೋಸೆನ ಈ ರೀತಿ ಅಂತ ಹಂಚಿನ ಒರೆಸ್ಕೊಂಡ್ಬಿಟ್ಟು ನೀರನ್ನು ಚಿಮ್ಕಿಸ್ಕೊಬಿಟ್ಟು ನಾನು ಹೊಯ್ಕೊಳ್ತಾ ಇದ್ದೀನಿ ದೋಸೆನ. ಅದರಿಂದ ಪರ್ಫೆಕ್ಟಾಗಿ ದೋಸೆ ಬರುತ್ತೆ, ತುಂಬ ಟೇಸ್ಟಾಗಿ ಬರುತ್ತೆ, ಮತ್ತು ಗರಿ ಗರಿಯಾದಂಥ ದೋಸೆ ಕೂಡ ರೆಡಿ ಆಗುತ್ತೆ. ನಾವು ನೋಡಲಿಕ್ಕೆ ತುಂಬ ಚೆನ್ನಾಗಿದೆ, ತಿನ್ನಲಿಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ದೋಸೆಯನ್ನು ನೀವು ನಾನ್ ಸ್ಟಿಕ್ ತವಾ ಮೇಲೂ ಕೂಡ ಹೊಯ್ಕೋಬೋದು ದೋಸೆನ. ಅದು ಇನ್ನೂ ಪೇಪರ್ ಥರ ಬರುತ್ತೆ ದೋಸೆಗಳು, ನಿಮಗೆ ಇನ್ನೂ ಚೆನ್ನಾಗಿ ಪೇಪರ್ ಥರ. ಇನ್ನೀಗ ನಾನು ಮಾಡ್ಕೊಂಡಿರೋದು ಸ್ವಲ್ಪ ಸಾಫ್ಟ್ ಆಗಿರುವಂಥ ದೋಸೆ. ಇವಾಗ ಇನ್ನೂ ಕ್ರಿಸ್ಪಿಯಾಗಿ ಪೇಪರ್ ಥರ ಬರಬೇಕು ಅಂತಂದರೆ ಒಂದು 3-4 ಸ್ಪೂನು ರವೆಯನ್ನು ಜಾಸ್ತಿ ಹಾಕ್ಕೊಳ್ಳಿ. ಅದರಿಂದ ಏನಾಗುತ್ತೆ, ಕ್ರಿಸ್ಪಿಯಾಗಿ ಇನ್ನೂ ಚೆನ್ನಾಗಿ ಬರುತ್ತೆ. ಮತ್ತು ನಾನ್ ಸ್ಟಿಕ್ ತವಾದಲ್ಲಿ ನೀವು ಮಾಡ್ತೀರಾ ಅಂತಂದರೆ ಅದು ಪೇಪರ್ ಥರ ದೋಸೆ ಎದ್ದು ಬರುತ್ತೆ. ಅದರಲ್ಲಿ ಎಷ್ಟು ಬೇಕಾದರೂ ನೀವು ತೆಳುವಾಗಿ ನೀವು ಈ ದೋಸೆನ ಮಾಡ್ಕೋಬೋದು. ಇವಾಗ ನೋಡಿ, ಆದಷ್ಟು ಫ್ಲೇಮನ್ನು ಸಣ್ಣ ಉರಿಯಲ್ಲಿ ಇಟ್ಕೊಂಡು ನೀವು ಇದು ನಿಧಾನವಾಗಿ ಬೇಯಿಸಿದರೆ ಗರಿ ಗರಿಯಾದಂಥ ದೋಸೆಗಳು ರೆಡಿ ಆಗುತ್ತೆ. ನಾನು ಆದಷ್ಟು ಹೇಳ್ತಾ ಇದ್ದೀನಿ, ಆದಷ್ಟು ಸಣ್ಣ ಉರಿ ಇಟ್ಕೊಂಡು ನೀವು ದೋಸೆನ ಹೊಯ್ಕೋಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ಬೇಯಲಿಕ್ಕೆ ಟೈಮ್ ಬೇಕಾಗುತ್ತೆ. ಈಸಿಯಾಗಿ ಹಂಚಿಂದ ಎದ್ದು ಬರುತ್ತೆ, ಅಷ್ಟು ಪೇಪರ್ ಥರ ದೋಸೆ ರೆಡಿ ಆಗುತ್ತೆ. ಮತ್ತು ಕಷ್ಟನೇ ಪಡಬೇಕಾಗಿಲ್ಲ. ನೋಡಿ, ಕೈಯಲ್ಲೇ ಎತ್ತುತ್ತಾ ಇದ್ದೀನಿ ಈ ದೋಸೆನ, ಎಷ್ಟು ಚೆನ್ನಾಗಿ ಪೇಪರ್ ಥರ ಎದ್ದು ಬರುತ್ತೆ ಅಂತ ಹೇಳ್ಕೊಂಡು. ತುಂಬ ಚೆನ್ನಾಗಾಗುತ್ತೆ, ಕಲರ್ ಕೂಡ ತುಂಬ ಚೆನ್ನಾಗಿದೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಟ್ರೈ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೂಡ ಮಾಡಿ.